ಭೈರತಿ ಬಸವರಾಜ್ಗೆ ನಿರೀಕ್ಷಣಾ ಜಾಮೀನು ವಜಾ ಆಗಿದ್ದು ಸದ್ಯ ಬಂಧನದ ಭೀತಿಯಲ್ಲಿ ಭೈರತಿ ಬಸವರಾಜ್ ಇದ್ದಾರೆ. ಹೀಗಾಗಿ ಈಗಾಗಲೇ ತಲೆಮರೆಸಿಕೊಂಡಿದ್ದಾರೆ. ಡಿಸೆಂಬರ್ 18ನೇ ತಾರೀಕಿನಿಂದ ಈವರೆಗೂ ಎಲ್ಲಿದ್ದಾರೆ ಏನು ಗೊತ್ತಿಲ್ಲ. ಈಗ ಸಿಐಡಿ ಅಧಿಕಾರಿಗಳು ಅವರ ಹುಡುಕಾಟದಲ್ಲಿ ಮುಂದಾಗಿದ್ದಾರೆ. ಮಾಜಿ ಸಚಿವ ಹಾಲಿ ಶಾಸಕ ಭೈರತಿ ಬಸವರಾಜ್ಗೆ ಬಂಧನದ ಭೀತಿ. ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಆರೋಪಿ 5ನೇ ಸ್ಥಾನದಲ್ಲಿರುವಂತಹ ಭೈರತಿ ಬಸವರಾಜು ಸದ್ಯ ತಲೆಮರೆಸಿಕೊಂಡಿದ್ದಾರೆ. ಅವರ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗ್ತಿದ್ದ ಹಾಗೆ ಬಂಧನದ ಭೀತಿ ಅವರನ್ನ ಆವರಿಸಿಕೊಂಡಿದೆ. ಇಲ್ಲಿವರೆಗೂ ಅವರು ಮಹಾರಾಷ್ಟ್ರದಲ್ಲೆಲ್ಲೋ ತಲೆಮರೆಸಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿಯ ಆಧಾರದ ಮೇಲೆ ಸದ್ಯ ಸಿಐಡಿ ಹುಡುಕಾಟವನ್ನ ಮುಂದುವರೆಸಿದೆ. ಇವತ್ತು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಸಿಐಡಿ ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡಿದ್ದು ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಭೈರತಿ ಬಸವರಾಜ್ ಅವರ ಪಾತ್ರ ಮತ್ತು ಈ ಪ್ರಕರಣದ A1 ಆರೋಪಿ ಜೊತೆಗಿನ ನಿಕಟ ಸಂಪರ್ಕ ಇದೆಲ್ಲವನ್ನು ಕೂಡ ಸಾಬೀತು ಮಾಡುವಂತಹ ಕೆಲಸವನ್ನ ಸಿಐಡಿ ಪರ ವಕೀಲರು ಮಾಡಿದ್ರು. ಆ ಎಲ್ಲ ವಾದ ಪ್ರತಿವಾದವನ್ನ ಆಲಿಸಿದಂತಹ ನ್ಯಾಯಾಲಯ ಆದೇಶವನ್ನು ಕೂಡ ಕೊಟ್ಟಿದೆ. ಬಿಕ್ಲು ಶಿವ ಮರ್ಡರ್ ಕೇಸ್ನಲ್ಲಿ ಭೈರತಿ ಬಸವರಾಜು ಅವರಿಗೆ ಜಾಮೀನನ್ನ ವಜಾಗೊಳಿಸುವ ಮೂಲಕವಾಗಿ ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂತಹ ಸೂಚನೆಯನ್ನ ಕೊಟ್ಟಿದೆ. ಹೀಗಾಗಿ ವಿಚಾರಣೆಯ ಹೆಸರಲ್ಲಿ ಅವರ ಬಂಧನೆ ಆಗುವಂತಹ ಸಾಧ್ಯತೆಯೂ ದಟ್ಟವಾಗಿದೆ. ಗಮನಿಸಲಿಲ್ಲ ಹಿಂದೆ ಅದು ಇವತ್ತು ಮುಂಜಾನೆಯಿಂದ ಸುದೀರ್ಘ ವಾದ ವಿವಾದವಾಗಿ ಅರ್ಜಿಯನ್ನು ಈಗಷ್ಟೇ ತೀರ್ಪನ್ನು ಘೋಷಿಸಿದರೆ ಅರ್ಜಿ ವಜಾ ಆಗಿರ್ತದೆ. ಸರ್, ನಿಮ್ಮ ವಾದ ಅಂದರೆ ಅವರ ಪಾತ್ರ ಇರುವ ಬಗ್ಗೆ ಒಂದಷ್ಟು ಅಂಶಗಳನ್ನು ಟೆಕ್ನಿಕಲ್ ಎವಿಡೆನ್ಸ್ಗಳನ್ನೇ ಎಸ್ಟಾಬ್ಲಿಷ್ ಮಾಡೋ ಪ್ರಯತ್ನಗಳಾಯಿತು. ಅವ್ರ ಪಾತ್ರದ ಬಗ್ಗೆ ಇದುವರೆಗೆ ಏನು ಲಭ್ಯ ಆಗಿದೆ? ಗೊತ್ತಿರುವಂತೆ ಈ ಕ್ರಿಮಿನಲ್ ಕಾನ್ಸ್ಪಿರಸಿಯಲ್ಲಿ ಪಾತ್ರ ಕಣ್ಣಿಗೆ ಕಾಣುವಂಥದ್ದಲ್ಲ. ಸಾಂದರ್ಭಿಕ ಸಾಕ್ಷ್ಯಾಧಾರಗಳನ್ನು ಆಧರಿಸಿ ಆ ಅಪರಾಧ ಒಳಸಂಚು ಅಂತ ಹೇಳ್ತೀವಿ 120B ಅದನ್ನು ಪೂರೈಕೆ ಮಾಡಬೇಕಾಗತ್ತೆ. ಆ ದೃಷ್ಟಿಯಲ್ಲಿ ಸಾಕಷ್ಟು ಸಾಕ್ಷ್ಯಾಧಾರಿದರು ಅದನ್ನು ಮಾನ್ಯ ನ್ಯಾಯಾಲಯಕ್ಕೆ ಗಮನಕ್ಕೆ ತರುವಂಥ ಕೆಲಸವನ್ನು ನಾನು ಮಾಡಿದ್ದೇನೆ. ಅಲ್ಲದೆ ಮಾನ್ಯ ಉಚ್ಚ ನ್ಯಾಯಾಲಯ ಸಹ ಮೊನ್ನೆ ಕೆಲವೇ ದಿನಗಳ ಹಿಂದೆ ಅವೆಲ್ಲವನ್ನು ಪರಿಗಣಿಸಿ ಅಲ್ಲೂ ಸಹ ಅವರಿಗೆ ಒಂದು ಯಾವುದು ಮಧ್ಯಂತರವಾದ ತುರ್ತು ಆದೇಶ ರಿಲೀಫ್ ಕೊಟ್ಟಿರಲಿಲ್ಲ. ಹಿಂದೆ ಕೊಟ್ಟಿದ್ದರೂ ಸಹ ಅದನ್ನು ವಜಾಗೊಳಿಸಿರ್ತದೆ. ಆ ಹಿನ್ನೆಲೆಯಲ್ಲಿ ಮತ್ತು ಈಗ ಸಾಕ್ಷ್ಯದಲ್ಲಿ ಸಂಗ್ರಹಿಸಿದಂಥ ಇತ್ತೀಚಿನ ಎಲ್ಲ ವಿದ್ಯಮಾನಗಳನ್ನು ಗಮನಕ್ಕೆ ತಂದು ಅಲ್ಲಿ ಅಪರಾಧದಲ್ಲಿ ಇವರು ಸಹ ಭಾಗಿಯಾಗಿದ್ದರಂಥ ಮಾನ್ಯ ನ್ಯಾಯಾಲಯಕ್ಕೆ ಮನದಟ್ಟು ಮಾಡಲಿಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೇನೆ. ತೀರ್ಪಿನ ವಿವರವನ್ನು ಸಹ ಸುದೀರ್ಘವಾಗಿ ಗಮನಿಸಲಿಲ್ಲ. ಆದಾಗಿ ಸಹ ಮಾನ್ಯ ನ್ಯಾಯಾಲಯ ಇಂಥ ಒಂದು ಪ್ರಕರಣದಲ್ಲಿ ಗಂಭೀರ ಪ್ರಕರಣ ಮತ್ತು ಸಾಕ್ಷ್ಯಾಧಾರಿತ ಮತ್ತು ಮುಂದೆ ತನಿಖೆಗೆಲ್ಲ ಬಾಕಿ ಇರುವುದರಿಂದ ಈಗಾಗಲೇ ಸರ್ಕಾರದ ಪರ ಸಲ್ಲಿಸಲಾದ ಒಂದು ಪೊಲೀಸರ ಪರವಾಗಿ ಸಲ್ಲಿಸಲಾದಂಥ ಒಂದು ಅರ್ಜಿ ಸಹ ಅವರನ್ನ ಕಸ್ಟಡಿಗೆ ಇಂಟ್ರೋಗೇಷನ್ಗೆ ಬೇಕು ಒಂದು ಏನಿದೆ ನಮ್ಮ ಬೇಡಿಕೆ ಅದನ್ನು ಆಧರಿಸಿ ಗಮನಕ್ಕೆ ತೆಗೆದುಕೊಂಡು ಎಲ್ಲ ಕಾರಣದಿಂದ ಸರ್ವತೋಮುಖವಾಗಿ ಆ ಅರ್ಜಿಯನ್ನು ತಿರಸ್ಕಾರಗೊಂಡು ಕಳಿಸಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಇದು ಸಿಐಡಿ ಪರ ವಕೀಲರ ಒಂದು ಮಾತಾಗಿತ್ತು. ಈ ಪ್ರಕರಣದಲ್ಲಿ ತಮ್ಮ ಪ್ರಬಲ ವಾದ ಏನಾಗಿತ್ತು ಅನ್ನೋದನ್ನ ಅವರು ತಿಳಿಸಿದ್ರು.